ಸಮಿರೋಡಿ ಮಾಲಕ್ಗ ಒಂದು ನಂತರ ಆಡಳಿತ ಮಂಡಳಿಗೆ ಒಂದು ಬಾಲು ಬಕ್ಷಿ ಅವರು ಆಮೇಲೆ ಕನಬೂರ್ ಅವರು ಇದಾರಲ್ಲ ಅಲ್ಲಿ ಡಿಸಿ ಆಫೀಸ್ದಾಗ ಕನಬೂರ್ ಅವರು ಮಾತಾಡಿದಂತ ಒಂದು ಪದ ಬಹುಶಃ ವಿಡಿಯೋದಾಗ ಐತಿ ಗೊತ್ತಿಲ್ಲ. ಅಲ್ಲಿ ಕನಬೂರ್ ಅವರು ಮಾತಾಡ್ತಾರೆ, ಡಿಸಿ ಅವ್ರಿಗೆ ಹೇಳ್ತಾರೆ, ಸರ್ ಇವರು ಮುದೋಳ್ ಹೋರಾಟಗಾರರು FRP ದರ ಎಂದೂ ತಗೊಂಡಿಲ್ಲ, ಅವರು ತಗೊಳ್ದಿಲ್ಲ, ಅದೆಲ್ಲ ಗೊತ್ತದ ನಮಗೆ. ನಾವು ಅವರು ಕುತ್ಕೊಂಡು FRP ಜಾಸ್ತಿ ರೇಟ್ ಕೊಡ್ತೀವಿ, ನಾವು ಪಟ್ರು ಕೂಡ ಕುತ್ಕೊಂಡು ನಾವು ರೇಟ್ ಮುಗಿಸ್ಕೊಂಡು ಕಾರ್ಖಾನೆ ಚಾಲು ಮಾಡ್ತೀವಿ ಅಂತೇಳಿ ಹೇಳಿದಂತ ವ್ಯಕ್ತಿ ಇವತ್ತು ರೈತರ ಜೊತೆ ಮಾತುಕತೆ ಮಾಡ್ಲಾರ್ದ ಹಠ ಮಾಡಿ ಧೋರಣೆ ತೋರಿ ಅಲ್ಲಿ ಆಯ್ತಪ್ಪ ನೀನು ಬಾಕಿ ಕೊಡ್ಲಾರ್ದೆ ಕಾರ್ಖಾನೆ ಚಾಲು ಮಾಡಿದೆ, ಮತ್ತೆ ಈಗ ಹೆಂಗ್ ರೇಟ್ ಹೇಳ ಚಾಲು ಮಾಡಬಾರ್ದು ಹಿಂಗೆಲ್ಲ ಯಾಕಂತ ನಾವು ರೈತರಿಗೆ ಕೇಳಾಕಿರ್ಲೇ ಹೋಗ್ಬಿಡ್ದ. ಇನ್ನೂ 1 ಕಿಲೋಮೀಟರ್ ಆಚೆ ಇದೀವಿ ರೈತರು ನಾವು. ಅಲ್ಲಿ ಬೆಂಕಿ ಹಚ್ಚೋದು ಕಲ್ಲು ಇಗಿದು ಯಾಕೆ ನಡೀತ್ರಿ? ಪೊಲೀಸ್ನವರ ಗಾಳಿ ಹೊಡ್ತದ ಯಾರಿಂದ ಇದನ್ನ ತೆಗಿರಿ, ಅದನ್ನ ಯಾವ ಫೋಟೋ ನೋಡ್ಕೊರಿ, ವಿಡಿಯೋ ತೆಗಿರಿ, ಯಾರ ಕಲ್ಲಿಂದ ಎಲ್ಲಿ ಬಿತ್ತದು ಪೊಲೀಸ್ನವ್ರಿಗೆ ಬಾರಿಕೆ ಹಚ್ಕಡಿ 8 ಜನ ಐತಲ್ಲ ಫೋಟೋದ ನೋಡಿರಿ. ಸರ್ಕಾರಗಳು ಅಧಿಕಾರಿ ಇದ್ದವರು ಆ ತಪ್ಪು ಮಾಡಿದ ವ್ಯಕ್ತಿಗಳನ್ನ ತಕ್ಷಣ ಜೈಲ್ಗೆ ಹಾಕ್ಬೇಕಾಗಿತ್ತಲ್ಲ, ಕೇಸ್ ಹಾಕ್ಬೇಕಾಗಿತ್ತಲ್ಲ. ನಾವೆಲ್ಲ ಮುಖಂಡರು ಇಲ್ಲೇ ಇದೀವಿ. ಈ ರೀತಿ ತಂತ್ರಗಾರಿಕೆ ಮಾಡಿ ನಮ್ಮ ಮೇಲೆ ಈಗೇನು ಕೇಸ ನಾವು ಮಾಡಿದ್ರಿ, ಇದು ಒಳ್ಳೆಯ ವಿಚಾರ. ನೀವು ಕೇಸ್ ಹಾಕ್ರಿ, ನಾವೆಲ್ಲರೂ ಜೈಲ್ ಕೊಡಕ್ಕೆ ತಯಾರಿದೀವಿ. ಜೈಲ್ನಾಗಿರ್ಲಿ, ಸರ್ಕಾರ ಆರಾಮಾಗಿ ಮಸ್ತಾಗಿ ಸಿದ್ದರಾಮಯ್ಯ ಸರ್ಕಾರ ನಡೆಸಲಿ. ನಾವು